ನಮಸ್ಕಾರ ಎಲ್ಲರಿಗೂ. ಶ್ರೀ ಗಣೇಶ ಆಶೀರ್ವಾದ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಅಕ್ಷಯ ತೃತೀಯ ದಿನ 5 ರೂಪಾಯಿ ಬಳಸ್ಕೊಂಡು ಈ ಕೆಲಸ ಮಾಡಿದರೆ, ಈ ವಸ್ತುಗಳನ್ನು ತೊಗೊಂಬಂದರೆ ಲಕ್ಷ್ಮಿಯ ಕೃಪೆಯ ಜೊತೆಗೆ 1 ರೂಪಾಯಿ ಸಾಲ ಕೂಡ ಇರೋದಿಲ್ವಂತೆ. ಅದಕ್ಕೆ ಈ ತಂತ್ರ ಏನು, ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಆದರೆ ಅದಕ್ಕೂ ಮುಂಚೆ ಅಕ್ಷಯ ತೃತೀಯ ಯಾವಾಗಿದೆ, ಅದರ ಒಂದು ಪೂಜಾ ಸಮಯ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಈ ಬಾರಿ ಅಕ್ಷಯ ತೃತೀಯ 30ರಂದು ಆಚರಣೆ ಮಾಡಲಾಗುತ್ತದೆ. ಪ್ರತಿ ವೈಶಾಖದ ಶುಕ್ಲ ಪಕ್ಷದ 3ನೇ ದಿನದಂದು ಇದನ್ನು ಆಚರಣೆ ಮಾಡಲಾಗುತ್ತದೆ. ಈ ಹಬ್ಬ ದಿನದಂದು ಬೆಳ್ಳಿ ಬಂಗಾರ ಖರೀದಿ ಮಾಡಿದರೆ ತುಂಬ ಶುಭಕರ ಫಲ ನೀಡುತ್ತೆ ಅನ್ನೋದು ಹಿಂದೂ ಧರ್ಮದಲ್ಲಿ, ಸನಾತನ ಧರ್ಮದಿಂದ ನಂಬಿಕೆ ಇದೆ. ಈ ಅಕ್ಷಯ ತೃತೀಯ, ಅಕ್ಷಯ ಅಂದ್ರೇ ಅಕ್ಷಯ ಪಾತ್ರೆ ಅಂತ. ಹಿಂದಿನ ಕಾಲದಲ್ಲಿ ಅಕ್ಷಯ ಪಾತ್ರೆಯನ್ನು ತುಂಬ ಒಳ್ಳೆಯವರಿಗೆ, ಒಂದು ದಾನ ಮಾಡುವಂಥ ಗುಣ ಇದ್ದವರಿಗೆ ಕೊಡ್ತಿದ್ರಂತೆ ಭಗವಂತ. ಅದನ್ನು ಅಕ್ಷಯ ಪಾತ್ರೆಯಲ್ಲಿ ಕೈ ಇಟ್ಟು ನಾವೇನನ್ನು ಸಂಕಲ್ಪ ಮಾಡ್ಕೊತೀವಿ, ಏನನ್ನು ಕೇಳ್ತೀವಿ, ಅದು ಬರ್ತಿತ್ತಂತೆ. ಅದರೊಳಗಿಂದ ಒಂದನ್ನು ಇಡಬೇಕು ವಸ್ತು. 1 ರೂಪಾಯಿ ದುಡ್ಡನ್ನು ಇಟ್ಟು, ಜಾಸ್ತಿ ದುಡ್ಡು ಬರಬೇಕಂದ್ರೆ ದುಡ್ಡನ್ನು ಬೇಕಾದರೂ ಕೇಳ್ಬೋದು. ಹಣ್ಣುಗಳನ್ನು, ದವಸ ಧಾನ್ಯಗಳನ್ನು, ಏನೇ ನಮಗೆ ಬೇಕಾಗಿದ್ದರೂ ಆ ವಸ್ತುವನ್ನು ಆ ಒಂದು ಅಕ್ಷಯ ಪಾತ್ರೆಯಲ್ಲಿಟ್ಟು ಕೇಳಿಕೊಂಡಾಗ ಅದು ಇನ್ನಷ್ಟು ಸಮೃದ್ಧಿ ಆಗ್ತಿತ್ತಂತೆ. ಅದೇ ರೀತಿ ಒಂದು ಅಕ್ಷಯ ತೃತೀಯ ದಿನ ಭಗವಂತನ ಆಶೀರ್ವಾದದ ಜೊತೆಗೆ ಲಕ್ಷ್ಮೀ ಕುಬೇರರ ಆಶೀರ್ವಾದ ಕೂಡ ನಿಮಗೆ ಸಿಗಬೇಕು ಅಂದರೆ ಈ ಒಂದು ಅಕ್ಷಯ ತೃತೀಯ ದಿನ ತುಂಬ ಒಳ್ಳೆಯ ಒಂದು ರೆಮಿಡಿ ಇದೆ. ಅದನ್ನು ನೀವು ಮಾಡಿ ನೋಡಿ, ನಿಮಗೆ ಅದರ ಅನುಭವ ಗೊತ್ತಾಗುತ್ತೆ. ಅದಕ್ಕೂ ಮುಂಚೆ ಶುಭ ಮುಹೂರ್ತ ಯಾವುದು ಅಂತ ನೋಡ್ಬಿಡೋಣ. ಅಕ್ಷಯ ತೃತೀಯ 2025 ಶುಭ ಮುಹೂರ್ತ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಆಗಲೇ ಹೇಳ್ಬಿಟ್ಟಿದ್ದೀನಿ 30ನೇ ತಾರೀಕು ಬಂದಿದೆ ಅಂತ. ಅದಾದಮೇಲೆ ಸಂಜೆ 5:29ಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು 29ಕ್ಕೆ ಸಂಜೆ 5:31 ಪ್ರಾರಂಭವಾಗಿ ಏಪ್ರಿಲ್ ರಂದು ಮಧ್ಯಾಹ್ನ 12:12ಕ್ಕೆ ಕೊನೆಗೊಳ್ಳುತ್ತಂತೆ. ಅಷ್ಟರೊಳಗಡೆ ನೀವು ಪೂಜೆನ ಮಾಡ್ಕೊಂಬಿಡಿ. ಅಕ್ಷಯ ತೃತೀಯ ದಿನದಂದು ಪೂಜೆ ಸಮಯ ಅಥವಾ ಶುಭ ಮುಹೂರ್ತ ಯಾವುದಂದರೆ ಬೆಳಗ್ಗೆ 5:41 ಮಧ್ಯಾಹ್ನ 12:18 ಇದನ್ನು ಬರೆದಿಟ್ಕೊಳ್ಳಿ. ಸರಿಯಾಗಿ ಕೇಳಿಸ್ಕೊಂಡು ಇನ್ನೊಂದ್ಸಲ ರಿಪೀಟ್ ಮಾಡಿಕೊಂಡು ಬರೆದಿಟ್ಕೊಳ್ಳಿ. ಆ ಸಮಯದ ಒಳಗಡೆ ನೀವು ಪೂಜೆಯನ್ನು ಮಾಡಿ ನಿಮಗೆ ಒಂದು ಒಳ್ಳೆಯ ಫಲ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ಒಂದು ವಸ್ತು ಯಾವುದು ಅನ್ನೋದನ್ನು ಈಗ ನೋಡಿಬಿಡೋಣ ಬನ್ನಿ. ಕಾಯಿಸೋದಿಲ್ಲ ನಿಮ್ಮನ್ನು ಹೆಚ್ಚು ಹೊತ್ತು. ಈ ವಸ್ತು ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ. 5 ರೂಪಾಯಿ ಅಂತ ಯಾಕೆ ಹೇಳಿದ್ದಾರೆ ಅಂದರೆ 5 ರೂಪಾಯಿ ಕೊಟ್ಟರು ಸಿಗುತ್ತೆ ಈ ವಸ್ತು. ಯಾವುದು ಅಂದರೆ ಕೊತ್ತಂಬರಿ ಬೀಜ. ಆ ಬೀಜವನ್ನು ನೀವು ಖರೀದಿ ಮಾಡಿಕೊಂಡು ಆವತ್ತಿನ ದಿನ, ಯಾವತ್ತು ಅಂದರೆ ಅಕ್ಷಯ ತೃತೀಯ ದಿನ ನೀವು ತೊಗೊಂಡು ಬಂದು ಮನೆಯಲ್ಲಿ ಲಕ್ಷ್ಮಿಯ ಪಾದದ ಮುಂದೆ ಇಡಬೇಕಾಗುತ್ತೆ. ನೀವು ಮನೆಯಲ್ಲಿ ಲಕ್ಷ್ಮಿ ಕಳಸವನ್ನು ಇಟ್ಟಿರ್ತೀರಲ್ಲ, ಅಲ್ಲಿ ಒಂದು ಪ್ಲೇಟಲ್ಲಿ ಬಟ್ಲಲ್ಲಿ ಹಾಕಿ ನೀವು ಲಕ್ಷ್ಮಿ ಕಳಸದ ಮುಂದೆ ಪಾದದ ಹತ್ರ ಇಟ್ಟು ಸಂಕಲ್ಪ ಮಾಡಿಕೊಳ್ಳಿ. ನಮಗೆ ಇಷ್ಟೊಂದು ಸಾಲ ಇದೆ, ಅದನ್ನೆಲ್ಲ ತೀರಿಸೋದಕ್ಕೆ ತುಂಬ ಹಣ ಬೇಕು. ನೀವು ನಮ್ಮ ಮನೆಯಲ್ಲಿ ನೆಲೆಸಬೇಕು. ನನಗೆ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಅದರ ಜೊತೆಗೆ ಐಶ್ವರ್ಯವನ್ನು, ಹಣವನ್ನು ನೀವು ದಯಪಾಲಿಸಬೇಕು. ಸಾಕಷ್ಟು ಆದಾಯದ ಮೂಲಗಳನ್ನು ನೀವು ನಮ್ಗೆ ಕೊಡಬೇಕು ತಾಯಿ. ಕೊಡ್ತೀರೋ ಅನ್ನೋ ನಂಬಿಕೆ ನನಗಿದೆ. ಕೊಡಬೇಕು ಅನ್ನೋದಕ್ಕಿಂತ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಲಾ ಆಫ್ ಅಟ್ರಾಕ್ಷನ್ ಏನು ಹೇಳುತ್ತೆ, ಆಲ್ರೆಡಿ ಆಗಿಬಿಟ್ಟಿದೆ. ಲಾ ಆಫ್ ಅಟ್ರಾಕ್ಷನ್ ಅಂದ್ರೇ ಪ್ಯೂರ್ ಸೈನ್ಸ್. ಇದು ಆಲ್ರೆಡಿ ನೀವು ಕೊಟ್ಬಿಟ್ಟಿದ್ದೀರಾ. ನನ್ನ ಸಂಪತ್ತಿನ ಜೀವನಕ್ಕೆ ಧನ್ಯವಾದಗಳು ಅಂತ ಈ ರೀತಿ ಒಂದು ಅಫರ್ಮೇಷನ್ಸ್ನ ನೀವು ಹೇಳ್ಕೊಂಡು ನೀವು ಆ ಒಂದು ಸಂಕಲ್ಪನ ಮಾಡ್ಕೊಳ್ಳಿ. ತಾಯಿಯ ಪಾದದ ಹತ್ತಿರ ಇಟ್ಟು ಹಣದ ಸಮಸ್ಯೆ ದೂರ ಆಗುತ್ತೆ. ನಿಮ್ಮ ಒಂದು ಆರ್ಥಿಕ ಅಭಿವೃದ್ಧಿನ ನೀವು ನೋಡ್ತೀರಾ ಜೀವನದಲ್ಲಿ. ಇನ್ನು ಮುಂದೆ ಅಕ್ಷಯ ತೃತೀಯ ಆದಮೇಲೆ ಈ ಒಂದು ರೆಮಿಡಿನ ನೀವು ಯೂಸ್ ಮಾಡಿದ ಮೇಲೆ ಈ ಒಂದು ಬದಲಾವಣೆಗಳನ್ನು ನೀವು ಕಾಣ್ತೀರಾ ಲಕ್ಷ್ಮೀ ದೇವಿಗೆ. ಅದಾದಮೇಲೆ ನೆಕ್ಸ್ಟ್ ಡೇ ಏನು ಮಾಡಬೇಕು ಅನ್ನೋದನ್ನೇ ಇದೇ ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ. ಆ ಕೊತ್ತಂಬರಿ ಬೀಜಗಳನ್ನು ಇಟ್ಟಿರ್ತೀರ, ಸಂಕಲ್ಪ ಮಾಡ್ಕೊಂಡಿರ್ತೀರ. ನೀವು ಭಕ್ತಿಯಿಂದ ಅದನ್ನು
ಇಟ್ಟು ಸಂಕಲ್ಪ ಮಾಡಿರ್ತೀರ. ಅದಾದಮೇಲೆ ನೀವು ನೆಕ್ಸ್ಟ್ ಡೇ ಆ ಒಂದು ಎಲ್ಲ ಕೊತ್ತಂಬರಿ ಬೀಜಗಳನ್ನು ನೀವು ನಿಮ್ಮ ಹೂವಿನ ಕುಂಡದಲ್ಲಿ ಹಾಕಿಬಿಡಿ. ಇಲ್ಲ ನಿಮ್ಮ ಮನೇಲಿ ಮನೆ ಮುಂದೆ ಹೂವಿನ ಕುಂಡಗಳಿಲ್ಲ, ಏನು ಮಾಡೋದು ಅಂದರೆ ಯಾರು ತುಳಿದೇ ಇರೋಂಥ ಜಾಗದಲ್ಲಿ ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು, ನಿಮ್ಮ ಮನೆ ಪಕ್ಕದಲ್ಲಿ ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು ಆ ಜಾಗದಲ್ಲಿ ಕೂಡ ಹಾಕಿ, ಇಲ್ಲ ಯಾರು ತುಳಿದೇ ಇರೋಂಥ ಜಾಗದಲ್ಲೂ ಕೂಡ ಹಾಕ್ಬೋದು, ಇಲ್ಲ ನೀರಿಗೆ ಕೂಡ ಬಿಡಬಹುದು. ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಎಲ್ಲಾದರೂ ಕೆರೆ ಅಥವಾ ಬಾವಿ ಏನಾದರೂ ಇತ್ತು ಅಂದರೆ, ಸಣ್ಣ ಪುಟ್ಟ ಹೊಳೆಯ ಏನಾದರೂ ಇತ್ತು ಅಂದರೆ ಅಲ್ಲೂ ಕೂಡ ಬಿಟ್ಟು ಬರ್ಬೋದು. ಹೀಗೆ ನೀವು ಎಲ್ಲೂ ತುಳಿದೇ ಇರೋಂಥ ಜಾಗದಲ್ಲಿ ಹಾಕಬೇಕು. ಹಾಕಿ ನೀವು ಈ ರೀತಿ ಮಾಡಿ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯನ್ನು ಒಲಿಸ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಅಕ್ಷಯ ತೃತೀಯು ಅಕ್ಷಯ ಪಾತ್ರೆಯಾಗಿ ನಿಮ್ಮ ಎಲ್ಲ ಸಂಕಲ್ಪಗಳು ಈಡೇರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಆ ತಾಯಿ ಲಕ್ಷ್ಮೀ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ ವಿಡಿಯೋ, ಈ ರೆಮಿಡಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಈ ವಿಡಿಯೋನ ಅವಶ್ಯಕತೆ ಯಾರಿಗಿದೆ ಅವ್ರಿಗೆ ಶೇರ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಟೈಪ್ ಮಾಡಿ. ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು.